ಕೇಳಿದಲ್ಲ 3 ನೈ ಉತ್ತಪ್ಪಂ ಹಾಗೆಂತೇಳಿ ಕಂಬಮಿಗೆ ಬಂದದ್ದು ನಮ್ಮದು ಪ್ಲಾನ್. ಆಕ್ಚುಲಿ ಇದು ಇನ್ನೂ ಸ್ವಲ್ಪ ಸಣ್ಣ ಆಯ್ತು ಅಂತ ಅನಿಸ್ತದೆ. ಇದು ಈ ಡೈಲಾಗ್ ವಾಪಸ್ ಹೇಳಿ. ಒಳ್ಳೆ ವಾಪಸ್ ಒಂದು ಘಾಟ್ ಹಾಕಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಡೆನ್ಸ್ ಫಾರೆಸ್ಟ್ ಇದ್ದಾಗ ಉಂಟು. ಗಾಯ್ಸ್, ವಿ ಮೀಟ್ ಒನ್ಸ್ ಅಗೈನ್. ನಾವಿವತ್ತೀಗ ಸೆಕೆಂಡ್ ಡೇ. ನಾವು ಈಗ ಕಂಬಮ್ಮಲ್ಲಿದ್ದೇವೆ. ಬೆಳಗಿನ ತಿಂಡಿ ಮಾಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ ನಮ್ಮ ರೂಮಿಂದ ಎಲ್ಲರೂ ಫ್ರೆಶ್ ಅಪ್ ಆಗಿ ಹೊರಟು ಇದ್ದೇವೆ. ಈಗ ಅನ್ನಪೂರ್ಣ ಅಂತ ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇಲ್ಲಿ ಇದ್ದೇವೆ. ನಮ್ಮ ಫುಲ್ ಟೀಮು ಇಲ್ಲುಂಟು. ಕೇಳಿದಲ್ಲ 3 ನೈ ಉತ್ತಪ್ಪಂ ಮತ್ತೊಂದು ಮಸಾಲೆ ದೋಸೆ. ನಮ್ಮ ಲಾಸ್ಟ್ ತಮಿಳ್ನಾಡಿನಲ್ಲಿ ಮಾಡಿದ ಹಾಗೆ ನೈ ಉತ್ತಪ್ಪಂ ಬರ್ತಾ ಉಂಟು. ಗೀ ಉತ್ತಪ್ಪಂ ನಮ್ಮ ಅದರದ್ದೊಂದು ಸಪ್ರೇಟ್ ಬ್ಲಾಗ್ ಉಂಟು. ಬಾಯಲ್ಲಿ ನೀರೂರಿಸುವ ಗೀ ಉತ್ತಪ್ಪಂ ಅಂತ. ನೋಡುವ ಇಲ್ಲದ ಹೇಗಿರ್ತದೆ ಅಂತ. ಬಾಯಲ್ಲಿ ನೀರು ಬರ್ತದ ಅಲ್ಲ ಎಂತ ಬರ್ತದೆ ನೋಡುವ. ಫಸ್ಟಿಗೊಂದು ವಡೆ ಬಂದಿದೆ. ತೂತೊಡೆ, ತಿತ್ತಿ ವಡೆ ಅಲ್ಲ, ತೂತೊಡೆ ನಮ್ಮ ನಾರ್ಮಲ್. ಒಂದು ತೂತೊಡೆ ಬಂದಿದೆ ಅಲ್ಲ, ಅದನ್ನೊಂದು ಟೇಸ್ಟ್ ಮಾಡಿ ನೋಡುವ ಹೇಗೆ ಉಂಟಂತ. ವಡೆ ಕ್ರಿಸ್ಪಿಯಾಗಿ ಸೂಪರ್ ಉಂಟು ಮಾತ್ರ. ಎರಡು ಮಾತಾಡಲಿಕ್ಕಿಲ್ಲ. ನೋಡಿ ಅವ್ರ ಮಸಾಲೆ ದೋಸೆ ಬಂತ ನೋಡಿ. ಮಸಾಲೆ ದೋಸೆ ಎಷ್ಟು ದೊಡ್ಡದುಂಟು ನೋಡಿ. ಸರಿ ಉಂಟಾ? ಹೌದಲ್ಲ, ನಮ್ಮ ಊರಿಗೆ ಸ್ವಲ್ಪ ದೊಡ್ಡದುಂಟು. ಇಲ್ಲಿ ಬೆಳಗಿನ ತಿಂಡಿ ಕೂಡ ಬಾಳೆ ಇದೆ. ಇಲ್ಲಿ ನಾವು ಲಾಸ್ಟ್ ಟೈಮ್ ಹೋದಾಗ ಈಗೆಲ್ಲ ಇರಲಿಲ್ಲ. ಇಲ್ಲೇನೋ ಈ ಊರಿನವರೊಂದು ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ. ಚಟ್ನಿ ಮತ್ತು ಕೆಂಪು ಚಟ್ನಿ ಮತ್ತು ಬಿಳಿ ಚಟ್ನಿ. ಹೇಗುಂಟು ಮಟ ಟೇಸ್ಟು? ಗೀ ಉತ್ತಪ್ಪಂ ಒಳ್ಳೆ ಉಂಟು. ಆದರೆ ನಿನ್ನೆ ನಾವು ಹೋಟ್ಲಿಗೆ ಹೋಗಿದ್ದೇವೆ, ಅದು ಇನ್ನೂ ಒಳ್ಳೆ ಆಯಿತು. ಕ್ರಿಸ್ಪಿಯಾಗಿ ತುಂಬ ಇತ್ತು. ಇಲ್ಲಿ ಸ್ವಲ್ಪ ಕ್ರಿಸ್ಪಿನೆಸ್ ಸ್ವಲ್ಪ ಕಮ್ಮಿ ಉಂಟು, ಬಟ್ ಟೇಸ್ಟ್ ಬೇಟ ಎಲ್ಲ ಒಳ್ಳೆ ಉಂಟು. ಇದು ಯಾಕೋ ದೋಸೆ ಹಾಗೆ ಅನ್ನಿಸ್ತಾ ಉಂಟು, ನಮ್ಮ ಊರಿನ ತುಪ್ಪ ದೋಸೆ ಹಾಗೆ. ಆ್ಯಕ್ಚುಲ್ ಉತ್ತಪ್ಪಿನ ರೀತಿಯಲ್ಲಿ ಇಲ್ಲ, ಅದು ಸ್ವಲ್ಪ ದಪ್ಪ ಎಲ್ಲ ಬರಬೇಕು. ನಾವು ತಮಿಳುನಾಡಲ್ಲಿ ತಿರುಚಾಯಿದ್ದು ಅದಕ್ಕೆ ನನ್ನ ಟೇಸ್ಟ್ ಒಳ್ಳೆಯಿತ್ತು, ತೊಂದರೆ ಇಲ್ಲ. ಕಾರು ಫ್ಯೂಲ್ ಅಪ್ ಆಗ್ತಾ ಉಂಟು. ರೇಂಜ್ ಜಾಸ್ತಿ ಆಗ್ತಾ ಉಂಟು ನಮ್ಮದು. 399 411. ನಮ್ಮ ಫಸ್ಟ್ ಡೆಸ್ಟಿನೇಷನ್ ಟವರ್ಡ್ಸ್ ಮೂನಾರ್ ಅಲ್ಲ? ಎಸ್, ಹೆಡಿಂಗ್ ಟು ಮೂನಾರ್. ನಾವೀಗ ಕಂಬಮಿಂದ ಮೂನಾರಿಗೆ ಹೋಗ್ತಾ ಇದ್ದೇವೆ. ಈಗ ಇವತ್ತು ಫುಲ್ 1 ಡೇ ಫುಲ್ ಮೂನಾರ್. ಹಾಗೆಂತೇಳಿ ಕಂಬಮಿಗೆ ಬಂದದ್ದು ನಮ್ಮದು ಪ್ಲ್ಯಾನ್. ಆ್ಯಕ್ಚುಲಿ ಇದು ಇನ್ನೂ ಸ್ವಲ್ಪ ಸಣ್ಣ ಆಯ್ತು ಅಂತ ಅನಿಸ್ತದೆ. ಅಂದರೆ ಇಲ್ಲಿಗೆ ಬಂದರೆ ಇದೊಂದು ಸೆಂಟರ್ ಇದ್ದ ಹಾಗೆ. ಇಲ್ಲಿಂದ ಎಲ್ಲ ಕಡೆಗೆ ನಮ್ಮ ಮಧುಮಲೈ ಮತ್ತು ವಟವಾಡ ಕೂಡ ಹೋಗ್ಲಿಕ್ಕೆ ಆಗ್ತದೆ. ಆದರೆ ನಮಗೆ ಇದರಲ್ಲಿ ಆಗ್ತಾ ಇಲ್ಲ ಅಲ್ಲ, ಇದು ಸ್ವಲ್ಪ ದೂರ ಆಗ್ತದೆ. ಸ್ವಲ್ಪ ದೂರ. ಮುನ್ನಾರ್ ಹತ್ರ ವಟವಾಡ, ಅದ್ರ ಮುನ್ನಾರಿಂದ ಅದು ಗೊತ್ತುಂಟಲ್ಲ ಪ್ಲೇಸ್. ಟೈಮ್ ತಗೊಳ್ತದೆ ಎಲ್ಲ ವ್ಯೂ ಪಾಯಿಂಟ್ ಅಲ್ವಾ, ನಮಗೆ ಬಿಡ್ಲಿಕ್ಕೆ ಆಗುದಿಲ್ಲ, ಟೈಮ್ ತಗೊಳ್ತದೆ. ಟೈಮ್ ಅಂದರೂ ತುಂಬ ಅಂತಲ್ಲ, ಇಷ್ಟು ಬಂದಾದ್ಮೇಲೆ ನಿಜವಾಗಿ ಹೋಗ್ಬೋದಿತ್ತು. ಹಾಗೆಂತೇಳಿ ನಮಗೆ 3 ದಿವಸದ ಪ್ಲಾನ್ ಆದ ಕಾರಣ ಎಲ್ಲವನ್ನು ಇನ್ಕ್ಲೂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇವತ್ತೀಗ ಹೋಗುದು ಬರೋದನ್ನು ಬಿಟ್ಟು ನೀವು 1 ವಾರ ಸ್ಟೇ ಆಗಬೇಕು. ಹೌದು, ಹೋಗುದು ಬರೋದನ್ನು ಸೇರಿಸಿ ಅಲ್ಲ, ಆಗ ನಮಗೆ 9 ದಿನ ಟೈಮ್ ಬೇಕು. ಅಂದ್ರೆ 10 ದಿವಸ ಪ್ಲಾನ್, ಆಗ ಪರ್ಫೆಕ್ಟ್ ಎಲ್ಲ ಕವರ್ ಮಾಡ್ಬೋದು. ಆಲ್ಮೋಸ್ಟ್ ಫುಲ್ ನಮ್ಮ ಕವರ್ ಮಾಡ್ಬೋದು. ಕೇರಳ, ತಮಿಳ್ನಾಡು ಕಂಪ್ಲೀಟ್. ನಿಮಗೆ ರೀಲ್ಸಲ್ಲಿ ಯಾವ್ದು ಪ್ಲೇಸಸ್ ಎಲ್ಲ ಬರ್ತದಲ್ಲ, ಇದು ಹಿಲ್ ಸ್ಟೇಷನ್, ವ್ಯೂ ಪಾಯಿಂಟ್ ಎಲ್ಲ, ಎಲ್ಲವನ್ನು 1 ವಾರದಲ್ಲಿ ಹುಡಿ ತೆಗೆದು ಹೋಗ್ಬೋದು. ನೋಡಿ, ನಮ್ಮ ಇದನ್ನು ಸ್ಕೂಲ್ ಬಸ್ ಹೋಗ್ತಾ ಉಂಟು. ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾರೆ, ನಾವು ಟ್ರಿಪ್ಪಿಗೆ ಹೋಗುತ್ತಿದ್ದೇವೆ. ನೋಡಿ, ಘಾಟ್ ರೋಡ್ ಸ್ಟಾರ್ಟ್ ಅಂತೆ. ಓಕೆ, ಘಾಟ್ ರೋಡ್ ಸ್ಟಾರ್ಟ್ ಆಗ್ತದೆ. ಬ್ರೋ ಒಮ್ಮೆ ಓವರ್ಟೇಕ್ ಮಾಡಿ ಅಂತೆ ನೋಡ, ಶಾಲೆ ಮಕ್ಕಳನ್ನು ಮತ್ತೆ ನೋಡುವ. ಯಾವಾಗಲೂ ಸಹ ಘಾಟಲ್ಲಿ ಹೋಗಿ ಮಕ್ಕಳಿಗೆ ಜಾಲಿ ದಿನ ಇದರಲ್ಲಿ ಘಾಟಲ್ಲಿ ಹಾಕಿ. ಹಾ, ಬೇಡ, ಇನ್ನಾಗ್ಲಿಕ್ಕಿಲ್ಲ. ಅವರು ಕೊಟ್ಟ ಸಿಗ್ನಲ್ ಕೊಟ್ಟ. ಅದು ANS ತಮಿಳಲ್ಲಿ ಬರ್ದಿದ್ದಾರೆ ಆನ್ಸ್ ಸ್ಕೂಲ್ ಅಂತ ಅಲ್ಲ, ಅದು ಇಂಗ್ಲಿಷಲ್ಲಿ ಕೆಳಗಡೆ ಬರ್ದಿದ್ದಾರೆ, ಎಂತ ಅಂತ ಗೊತ್ತಿಲ್ಲ. ಈ ಅಜ್ಜರ ಒಂದು ಮೋಟರ್ ನಮ್ಮ ಊರಿದ್ದನ್ನು ನೆನೆಸಿಕೊಳ್ಳೋದಾದ್ರೆ ಅಮೂಲ್ಯ ರತ್ನಗಳಿವೆ ಜಾಗೃತೆ ಅಂತ ಬರ್ದಿರ್ಬೋದು ಅಂತ ಅನ್ಕೊಳ್ವಾ.
ರೈಟ್ ಹೋಗ್ಲಿ, ಘಾಟ್ ಪರ್ಫೆಕ್ಟ್ ಆಗಿ ಕಾಣ್ತದೆ ಈಗ ಶಾಲೆ ಬಂತಲ್ಲ. ಇದುವೇ ಆನ್ಸ್ ಮೆಟ್ರಿಕ್ ಹೈಯರ್ ಅದೇ ಮಕ್ಕಳಿಗೆ ಸೆಕೆಂಡರಿ ಘಾಟಿ ಹತ್ಲಿಕ್ಕೆ ಇಲ್ಲ, ಅವ್ರು ಕೆಳಗಡೆ ಕೆಳಗಡೆ ನೋಡಿ. ಒಳ್ಳೆ ಹೇರ್ ಪಿನ್ ಉಂಟು, ಹೇರ್ ಪಿನ್ ಇದ್ರಂತೆ. ಸೀನಿಕ್ ಈ ಆಕ್ಷನ್ ಕ್ಯಾಮರಾ ಎಂತ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ಕಣ್ಣಿಗೆ ಕಾಣೋದು ರಪಕ್ಕ ಕ್ಯಾಮರಾದಲ್ಲಿ ತೋರಿಸು ಅಂತ ಹೇಳಿದ್ರೆ ವೈಡ್ ಆಂಗಲ್ ಅಲ್ವಾ. ನಾನು ಮೊನ್ನೆ ರಿವ್ಯೂ ಅಲ್ಲಿ ಹೇಳಿದ ಹಾಗೆ FOV ಫೀಲ್ಡ್ ಆಫ್ ವ್ಯೂ ಭಯಂಕರ ಅಗಲ ಇರುವ ಕಾರಣ ಲಾಂಗ್ ಇದ್ದೆಲ್ಲ ಕಟ್ ಆಗ್ತದೆ, ಉದ್ದ ಇರೋದೆಲ್ಲ ಸಾಕಾಗೋದಿಲ್ಲ, ಬರುದಿಲ್ಲ ಇದರಲ್ಲಿ. ನೋಡಿ ಇವರು ನಗಾಡ್ತಿದ್ದಾರೆ, ಎಂತ ಅನ್ಕೊಂಡು ನಗಾಡ್ತಿರೋದು ಅಂತ ನಂಗೆ ಗೊತ್ತಿಲ್ಲ. ನಾನು ಉದ್ದ ಇರೋದೆಲ್ಲ ಕಟ್ ಆಗ್ತದೆ ಅಂತ ಹೇಳಿದೆ, ಅದಕ್ಕೆ ಇವ್ರು ನಗಾಡ್ತಾರೆ. ಯಾಕೆ ನಗಾಡಿದ್ಯಾಕೆ ಸರ್? ನಾನಲ್ಲಿ ಅವರು ತಮಿಳ್ನಾಡಿನವರು ಹೋಗ್ತಿದ್ರು, ಅವ್ರು ನೋಡಿದ್ದಾರೆ. ಒಳ್ಳೆ ಕತೆ ಒಳ್ಳೇದುಂಟು, ಆದ್ರೆ ಸ್ವಲ್ಪ ನಿದ್ದೆ ಬರ್ತದೆ ಅಷ್ಟೇ. ನಿದ್ದೆ ಕಮ್ಮಿ ಆಯ್ತು ನಿಮಗೆ, ನೀವು ಅದನ್ನೆಲ್ಲ ವ್ಲಾಗ್ ಮಾಡಬೇಕಿತ್ತು, ಮಿಸ್ ಆಯ್ತದ. 374 ಕಿಲೋಮೀಟರ್ ಬೋರ್ಡ್ ಹಾಕಿದ್ದಾರೆ. ಟೈಮ್ ಮಾತ್ರ ನಮಗೆ ಹೇವಿ ಬೇಕು. ಇಲ್ಲೊಂದು ಒಳ್ಳೆ ಫೋಟೋ ಉಂಟು ನೋಡಿ ಅಂತೆ. ನಾನು ನಿಮಗೆ ಇದು ಅದನ್ನು ಕಾಣ್ತೇನೆ. ನಾವು ನಿನ್ನೆ ಇಳಿದ ಘಾಟಲ್ಲೇ ವಾಪಸ್ ಹತ್ತಾ ಇರೋದು ಈಗ. ಇದು ಒಂದೇ ವೇ ಘಾಟ್. ಈಗ ನಮಗೆ ಬೋಡಿಮಟ್ಟ ಹೋಗ್ಬೋದಿತ್ತು, ಬೋಡಿಮಟ್ಟ ಬೇಡ ಅಂತ ಆಯ್ತು. ಕಾರಣ ಸೇಮ್ ಅಲ್ಲ, ಇದೇ ನಾ ಕೇಳಿದೆ ಬೋಡಿಮಟ್ಟು ಬೇಕಾದ್ರೂ ಹೋಗಿ ಅಂತ ಹೇಳಿದ್ರು ಗೈಡ್. ಮತ್ತೆ ಆಲ್ಮೋಸ್ಟ್ ಸೇಮ್ ಅದೇ ಎಕ್ಸ್ಪೀರಿಯನ್ಸ್. ಮತ್ತೆ ಮೇಯ್ನ್ ಆಗಿ ಲಾಂಗ್ ಸ್ವಲ್ಪ 30 ಕಿಲೋಮೀಟರ್ ಜಾಸ್ತಿ ಉಂಟು. ಆಲ್ರೆಡಿ ಇದರಲ್ಲಿ ಹೋಗೋದಾದ್ರೆ 2 ಅವರ್ಸ್ ಬೇಕು, ಯಾಕಂದ್ರೆ ನೋಡಿ ರೋಡ್ ಹೇಗೆ ಉಂಟು ಅಲ್ಲ. ಅಂದ್ರೆ ರೋಡ್ ಒಳ್ಳೇದುಂಟು, ಫುಲ್ ಟರ್ನಿಂಗ್ ಅಂತ. ಟರ್ನಿಂಗ್ ಅಲ್ಲ, ರೋಡ್ ಒಳ್ಳೆ ಉಂಟು, ರೋಡ್ ಸೂಪರ್ ಉಂಟು. ಹಾಗೆ ಮತ್ತೆ ನನ್ನ ಪ್ಲಾನ್ ಇದ್ದದ್ದು 5 ಗಂಟೆಗೆ ಬಿಡುವ ಅಂತ, ಬಿಟ್ಟದ್ದು ನಾವು 7 ಗಂಟೆಗೆ. ಅಂದ್ರೆ ಯಾರು ಸಹ ಹೇಳಲಿಲ್ಲ, ವಿಷಯ ಅಲ್ಲಿರುದು 5 ಗಂಟೆಗೆ ಅಂತ ಹೇಳಿ ಯಾರು ಸಹ ಹೇಳಲಿಲ್ಲ. ನಾನೊಬ್ಬನಿದ್ದದ್ದು. ಇವರೊಬ್ರು ಎದ್ದಿದ್ದಾರಂತೆ, ಅದನ್ನು ಯಾರು ನೋಡ್ಲಿಲ್ಲ. ನೋಡ್ಲಿಕ್ಕೆ ನೀವು ಮಲಗಿದ್ದೀರಲ್ಲ, ಬಟ್ ಅವನಿಗೆ ಗೊತ್ತು ನಾನು ಇದ್ದೇನೆ ಅಂತ. ಅವರು ಎಬ್ಬಿಸಿ ನನ್ನನ್ನು ಸಹ ಎಬ್ಬಿಸಿದ್ರು ಒಮ್ಮೆ. ಮತ್ತೊಬ್ಬರು ಸಹ ಮಲಗಿದ್ರು ಅಲ್ಲಿಗೆ. ಮತ್ತೆಂತ ಮಾಡುದು, ಮತ್ತೆ ಅವರು ಅಲ್ರಾಮ್ ಎಲ್ಲ ಭಯಂಕರ ಇಟ್ಟಿದ್ರು ನಮ್ಮ ಬಟ್ಟಮ್ಮನವರು. ಅದು ಕಿವಿಗೆ ಹೊಡಿತಿತ್ತೇನೆ ಅದನ್ನೊಂದು ಲೋಕದ್ದು. ಆದ್ರೂ ಸಹ ಹೇಳಿಲ್ಲ ಇವರು, ಹೇಳಲಿಕ್ಕೆ ಆಗ್ಬೇಕೇ. ವಿಷಯ ಎಂತ ಹೇಳಿದ್ರೆ, ನಿನ್ನೆ ಡ್ರೈವ್ ಉಂಟಲ್ಲ ಆ ಲೆವೆಲಿಗೆ ಇತ್ತು ಮಾತ್ರ. ಹಾಗೆಂತೇಳಿ ನಾನು ಮಾಡಿದ 20 ಕಿಲೋಮೀಟರ್, ನಮ್ಮ ಫುಲ್ ಮಾಡಿದವರು ಇಲ್ಲಿದ್ದಾರೆ ನೋಡಿ, ಸರ್ತ ಕೂತ್ಕೊಂಡು. ಒಬ್ಬರಿಗೆ ಹೊರದಾಕಿದಾಗೆ ನಿದ್ದೆ ಅವರಿಗೆ. ನಮ್ಮ ಕೋವ್ಲಾಗರ್ ಅಲ್ಲ, ನಮ್ಮ ಇದರದು ಎಲ್ರಾಮ್ ಸಹ ಹೇಳಲಿಲ್ಲ. ಹೊಸ ಮೆಂಬರ್ ಪಲ್ಸೋ 4 ಅವರು ಕ್ಷಮಿಸಬೇಕು. ಅವರಿಗೆ ಎಲ್ಲಿದ್ದೇನೆ ಅಂತ ಗೊತ್ತಾಗ್ಲಿಲ್ಲ. ಅದೇ ಬೆಳಗ್ಗೆ ಎಬ್ಬಿಸುವಾಗ ಎಲ್ಲಿದ್ದೇನೆ ಅಂತ ಗೊತ್ತಿಲ್ಲ. ಈ ಭಾರತ್ ಬೆನ್ಸಿನ ತುಂಬಾ ಲಾರಿಗಳಲ್ಲಿ ಹೋಗ್ತಾ ಉಂಟು, ಎಂತ ತಗೊಂಡು ಹೋಗುದು ಅಂತ ಗೊತ್ತಿಲ್ಲ. ಅದು ಎಂ ಸ್ಯಾಂಡ್ ಅಲ್ವಾ, ಹಿಂದೆ ಕಂಡಾಗ ಆಯ್ತು. ಅದು ಎಂ ಸ್ಯಾಂಡ್ ರಿವರ್ಸ್ ಸ್ಯಾಂಡ್ ನೀರು ಹರಿತಾ ಉಂಟು ರಿವರ್ಸ್ ಸ್ಯಾಂಡ್. ಹಾಗೆ ಸಹ ಕಾಂಟಿನ್ಯೂಸ್ ಬೇರೆ ಲಾರಿ ಹೋಗ್ತಾವ. ನಿನ್ನ ಸೇವಿ ಹೋಗಿದೆ, ಯಾಕಂತ ಗೊತ್ತಿಲ್ಲ. ಅದು ಅಲ್ಲೈನಲ್ಲಿ ಇದರಲ್ಲೆಲ್ಲ ಕನ್ಸ್ಟ್ರಕ್ಷನ್ ನೋಡಿ. KA 53 ಗಾಡಿ ಕರ್ನಾಟಕ ಬ್ಯಾಂಗ್ಳೂರ್ ಅಣ್ಣ ಚೊಳ್ಳಾರು. ಅದಾಗೋದಿಲ್ಲ, ಅದು ನೀವು 90 ಬಂದ್ರೆ ಹೇಳ್ಬೋದಿತ್ತು. KA 1921 ಸ್ವಲ್ಪ 70 ಆಗ್ತದೆ, ಅದು ಇಲ್ಲೇ ಆಗುದಿಲ್ಲ. ಲೋ ಮಗ ಹೆಂಗಿದೀನಿ ಹಾಗೆ ಹೇಳ್ಬೇಕು, ಇಲ್ಲದ್ರೆ ಮಚ್ಚ. ಹೇಗೆ ಒಂದು ಕಿಸ್ ಕೊಡೋದಿತ್ತಾ? ಓಲ್ವೋ ಬೇಡ, ಇಡೀ ಕೇರಳ ಎಲ್ಲ ತಿರ್ಗ್ಬೋದು. ಇದು ಈ ಡೈಲಾಗ್ ವಾಪಸ್ ಹೇಳಿ. ಸುಮಂತ್ ಅವರು ಗುರ್ತಿಲ್ಲದವರೆಲ್ಲ ಈಗಲೇ ಗುರ್ತ ಮಾಡಿಕೊಳ್ಳಿ ಆಯ್ತಾ, ಯಾಕಂದ್ರೆ ಬೇಕಾಗ್ತದೆ ನಿಮ್ಗೆ ಫ್ಯೂಚರ್ ಅಲ್ಲೆಲ್ಲ ನಿಮ್ಗೆ ತಿರುಗ್ಬೇಕಾ. ಅವರು ಗೈಡ್ ಆಗಿ ಬರ್ತಾರೆ, ಬೇಕಾದ್ರೆ ಡ್ರೈವರ್ ಆಗಿ ಬರ್ತಾರೆ. ಮೂನಾರೆಲ್ಲ ಹುಡಿ ತೆಗಿಬಹುದು. ಮತ್ತೆ ಸುಮಂತ್ ಹತ್ರ ಕೇಳಿ, ಅವ್ರು ಬೇಕಾದ್ರೆ ಪ್ಲಾನ್ ಎಲ್ಲ ಹಾಕಿ ಕೊಡ್ಬೋದು ಒಂದು ಕಮ್ಮಿ ಖರ್ಚಿಗೆ ನಿಮ್ಗೆ ಬೇಕಾದಾಗೆ. ನಿಮ್ಗೆ ಪ್ಲಾನಿಂಗ್, ಟ್ರಾವೆಲಿಂಗ್ ಪ್ಲಾನ್ ಪ್ಲಸ್ ಯಾವ ರೂಟಲ್ಲೆಲ್ಲ ಹೇಗೆಲ್ಲ ಹೋಗ್ಬೋದು, ಸ್ಟೇ ಪ್ಲಾನ್. ಕೇರಳ, ತಮಿಳುನಾಡು, ಕರ್ನಾಟಕ, ಆಲ್ ಸೌತ್ ಇಂಡಿಯಾ ಆಲ್ ರೌಂಡರ್ ಮಾಡ್ಬೋದು. ಆಮೇಲೆ ನಾರ್ತ್ಗೆ ನೆಕ್ಸ್ಟ್ ಕಾಲ್ ಇಡ್ತೇವೆ, ನಮ್ಮ ನೆಕ್ಸ್ಟ್ ಪ್ಲಾನ್ ಅಲ್ಲಿ ಉಂಟು. ಸೊ ಮಾಡುವ, ಎಲ್ಲ ಸರ್ಪ್ರೈಸ್. ನಾವು ಅವತ್ತು ಟ್ರಿಪ್ ಎಂಡ್ ಮಾಡುವಾಗ, ನಮ್ಮ ತಮಿಳ್ನಾಡು ಟ್ರಿಪ್ ಎಂಡ್ ಮಾಡುವಾಗ ಇನ್ನು ದೊಡ್ಡ ಪ್ಲಾನ್ಸ್ ಎಲ್ಲ ಉಂಟು, ಬರ್ತದೆ, ಸ್ಟೇ ಟ್ಯೂನ್ ಫಾರ್ ಇಟ್ ಅಂತೆಲ್ಲ ಹೇಳಿದ್ವಿ. ಆಮೇಲೆ ಅಂತ ದೊಡ್ಡ ಪ್ಲಾನ್ಸ್ ಅಂತ ಬರ್ಲಿಲ್ಲ. ಆದ್ರೆ ಟೈಮ್ ತಗೊಂಡು ಬರುವಾಗ ನೋಡಿ ದೊಡ್ಡ ಪ್ಲಾನ್ ಅಲ್ಲಿ ಬರ್ಲಿಲ್ವಾ? ಮತ್ತೆ ಮಾತು ಉಳಿಸ್ಕೊಳ್ಳಿಲ್ವಾ? ಮತ್ತೆ ಹೊಟ್ಟೆ ಮಾತು ತಪ್ಪವಾಗಿಲ್ಲ. ಈಶ್ ನೋಡಿ ಬ್ಲೈಂಡ್ ಸ್ಪಾಟ್ ಒಳ್ಳೆ ಹೆಲ್ಪ್ ಆಗ್ತದೆ. ಘಾಟ್ ರೋಡ್ ಮಾತ್ರ ಭಾರಿ ಮಜಾ ಬರ್ತಾ ಉಂಟು. ಮಳೆ ಬಂದ್ರೆ ಇದು ಮಾತ್ರ ನಮ್ಮ
ಬೈಕಲ್ಲಿ ಆಗ್ತಿದ್ರೆ ಇನ್ನೂ ಜಾಲಿ ಮಾಡ್ಬೋದಿತ್ತು. ಅದು ಹಾಗೆ ಅಲ್ವಾ, ನಾವು ಬಸ್ಸಲ್ಲಿ ಬರುವಾಗ ಕಾರಲ್ಲಿ ಬಂದ್ರೆ ಒಳ್ಳೇದು, ಕಾರಲ್ಲಿ ಬರುವಾಗ ಬೈಕಲ್ಲಿ ಬಂದ್ರೆ ಒಳ್ಳೇದು ಅಂತ ಹೇಳುದು. ಮತ್ತೆ ಎಂತ ಮಾಡುದು, ಏನಾದ್ರೂ ಮಾಡಬೇಕಲ್ಲ. ಅಂದ್ರೆ ಬೈಕ್ ಅಂದ್ರೆ ಈ ಸ್ವಲ್ಪ ವೈಬ್ ಇನ್ನು ಸಹ ನ್ಯಾಚುರಲ್ ಆಗಿ ಗಾಳಿ ಬರ್ತದೆ. ಈಗ ನಾವು AC ಹಾಕೊಂಡು ಕಾರಲ್ಲಿ ಚಿಲ್ಲಾಗಿ ಹೋಗ್ತಿದ್ದೇವೆ. ಕಾರಲ್ಲಿ ಆದ್ರೂ ಕಂಫರ್ಟ್, ಕಾರಲ್ಲಿ ಮಾತಾಡೋಗಿಲ್ಲ. ಅದೌದು. ಬಿಸಿಲು ನೋಡಿ, ಬಿಸಿಲು ಬಂತಲ್ಲಿ ಹೇಳುವಾಗ. ಮತ್ತೆ ನಮಗೆ ವೆದರ್ ಎಲ್ಲ ಬಾರಿ ಸಪೋರ್ಟ್ ಮಾಡ್ತಾ ಉಂಟು ನಮ್ಮ ಟ್ರಿಪ್ಪಿಗೆ. ಅದು ಮಾತ್ರ ಸತ್ಯ. ಈಗ ಒಂದು ಲೆಕ್ಕಕ್ಕಿಂತ ಹೆಚ್ಚು ಮಳೆ ಸಹ ಇಲ್ಲ, ಲೆಕ್ಕಕ್ಕಿಂತ ಹೆಚ್ಚು ಬಿಸಿಲು ಸಹ ಇಲ್ಲ. ವೆದರ್ ಕೂಲ್ ಉಂಟು. ಮತ್ತೆ ಕೆಲವು ಸಲ ನಮಗೆ ಒಮ್ಮೆ ಈಗ ಮಳೆ ಬಂದ್ರೆ ಆಗ್ಬೋದಾ ಅಂತ ಮರೆ ಅಂತ ಆಗುವಾಗ ರಪಕ್ಕ ಮಳೆ ಅಲ್ಲ. ಹೌದು. ನಿನ್ನೆ ಹಾಗೆ ಕೈಲಾಸಂ ಫಾಲ್ಸ್ ಅಲ್ಲಿ ಇದ್ದೇವೆ, ಈಗ ಒಂದು ಮಳೆ ಬರ್ಬೇಕು ಅಂತ ಅನ್ಕೊಂಡಿದ್ವಿ, ಮಳೆ ಟಕ್ಕ ಹಾಗೆ. ಅದೊಂದು ಬಾರಿ ಖುಷಿ ಕೊಡ್ತಾ ಉಂಟು. ಈಗ ಇದನ್ನು ಈ ವಿಷಯ ಹೇಳಿ ಆಯ್ತು, ಇನ್ನು ಕೈ ಕೊಡ್ತದ ಗೊತ್ತಿಲ್ಲ. ಅಲ್ಲ, ಅದು ಗೊತ್ತಾದವರಿಗೆ ಗೊತ್ತಾದ್ರೆ ಮಾತ್ರ ಅದು ಕೈ ಕೊಡುದು. ಅದನ್ನ ಹೇಳಿ, ಅದನ್ನ ಹೇಳಿ ವಾಪಸ್ ಅದನ್ನ ಹೇಳಿ. ಕೆಲವರಿಗೆ ಹೇಳ್ತಾರಲ್ಲ, ಅಂದ್ರೆ ಮನಸ್ಸಲ್ಲಿ ಆಗ್ತದಲ್ಲ, ಅವರಿಗೆ ಫೀಲ್ ಆಗ್ತದಲ್ಲ, ಹಾಗಿರುವಾಗ ಮಾತ್ರ ಅದು ನಮ್ಮ ಪ್ಲಾನ್ ಎಲ್ಲ ಕೆಡುದು. ಈಗ ಹಾಗಿರುವವರು ಇಲ್ಲ ಇಲ್ಲಿ ಸದ್ಯಕ್ಕೆ, ಅತೃಪ್ತ ಆತ್ಮಗಳು. ಹಾಗೆ ಸರಿ 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 ಸರಿ, ಅದಿಲ್ಲ ಅಂತ ಯಾವುದೇ ಒಂದು ಕೆಟ್ಟ ದೃಷ್ಟಿ ಇಲ್ಲ. ಇದೀಗ ಕೇರಳ ಅಂತೆ, ನಮ್ಮ ಸುಮಂತ್ ಭಟ್ರು ಹೇಳಿದ್ರು ಹಾಗೆ. ರೋಡ್ ವರ್ಕ್ ಸೂಪರ್ ಆಗಿದೆ. ಓಕೆ ಚೆಕ್ ಪೋಸ್ಟ್ಗಳಿದ್ದಲ್ಲ, ಬಾರ್ಡರ್ ಇದ್ದೆ ಅಂತ. ಒಮ್ಮೊಮ್ಮೆ ಕೇರಳಕ್ಕೆ ಹೋಗ್ತೇವೆ, ಒಮ್ಮೊಮ್ಮೆ ತಮಿಳ್ನಾಡಿಗೆ. ಫುಲ್ ಕೇರಳ, ಒಮ್ಮೊಮ್ಮೆ ಹೋಗ್ಲಿಕ್ಕಿಲ್ಲ. ರೋಡ್ ಬಾರಿ ಒಳ್ಳೇದುಂಟು, ತೊಂದರೆ ಇಲ್ಲ. ಸ್ವಲ್ಪ ಜಗ್ಗಿದೆ ಅಲ್ಲಂದ್ರಲ್ಲ, ಹಿಲ್ಲಿ ಏರಿಯಾ ಅಲ್ವಾ, ತೆಂದ ಮಾಡ್ಲಿಕ್ಕೆ ಆಗ್ತದೆ. ಎಲ್ಲ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಲಾಸ್ಟ್ ಟೈಮ್ ಕಂಪ್ಲೇಂಟ್ ಮಾಡಿದ್ದನ್ನೇ ಭಯಂಕರ ನೋಟಿಸ್ ಮಾಡಿ ಹೇಳಿದ್ದಾರೆ. ಅವರು ಹೋದಲ್ಲೆಲ್ಲ ಕಂಪ್ಲೇಂಟ್ ಮಾಡುದೇ ಆಯ್ತು, ಅವ್ರು ಎಂತ ತಿರುಗುದು ಸುಮ್ಮನೆ ಅಂತ. ಹಾಗೆ ಈ ಸಲ ಫುಲ್ ಹೊಗಳುದೆ. ನೀವು ತಗೊಳ್ಳಿ, ನೀವು ಬನ್ನಿ, ಫುಲ್ ಇನ್ಫ್ಲೂಯೆನ್ಸರ್ಸ್ ರೇಂಜ್ ಅಲ್ಲಿ ನಮ್ಮದು. ಹಾಗೆ ವಾಟ್ರಾಸಿ ಹೊಗಳುದು. ಹೋಟ್ಲು ಕೂಡ ಒಳ್ಳೆ ಇತ್ತು. ಮೂನಾರ್ಲಿದ್ಯಪ್ಪು ഒരു ಈಗೋ ಪಾಯಿಂಟ್ ಕಾಣೋಣ, ಈಗೋ ಪಾಯಿಂಟ್. ಹಾಗೆ ಈಗೋ ಪಾಯಿಂಟ್ಗೆ ಹೋಗ್ತಾ ಇದ್ದೇವೆ ನಾವು. ಅಲ್ಲ, ಈಗ ಫಸ್ಟಿಗೆ ನಾವು ಅದೇ ಈಗೋ ಪಾಯಿಂಟ್ ಉಂಟಲ್ಲ ಅಲ್ಲಿ, ಎರ್ವಿಕುಲಂ ಸಫಾರಿ ಆಕ್ಚುಲಿ ನ್ಯಾಷನಲ್ ಪಾರ್ಕ್, ಅಲ್ಲಿ ಸಫಾರಿ. ಯಾಕಂದ್ರೆ ಅದು ನ್ಯಾಷನಲ್ ಪಾರ್ಕ್ ಆದ ಕಾರಣ ಪ್ರೈವೇಟ್ ವೆಹಿಕಲ್ ಬಿಡುದಿಲ್ಲ. ಹಾಗೆ ಸಫಾರಿ ಎಂತ ಗೋಟ್, ಮೌಂಟೇನ್ ಗೋಟ್ ಕರ್ಮ. ಹೌದು ಮೌಂಟೇನ್ ಗೋಟ್ ಇದು. ಗುಡ್ಡೆಯಲ್ಲಿ ಹತ್ತಿಕೊಂಡು ಹೋಗ್ತದೆ ಅದಲ್ಲ, ಅದಲ್ಲಿ ಮಾತ್ರ ಇರುದು. ಅದು ನಮಗೆ ಮತ್ತೆ ಕಾರಣ ಸಿಗ್ತದೆ. ನೀಲಗಿರಿಯಲ್ಲಿ ಇರುದು. ಇಟ್ಸ್ ಎ ಎಂಡೇಂಜರ್ಡ್ ಸ್ಪೀಶೀಸ್. ಒಬ್ಬ ಹಾಗಾಗಿ ಇದು ನ್ಯಾಷನಲ್ ಅಳಿವಿನಂಚಿನಲ್ಲಿರುವ ಜೀವಿ. ಮತ್ತೆ ಒಂದು 3 ವರ್ಷ ಬರ್ತಿದ್ರೆ ನಮಗೆ ನೀಲಗುರಿಂಜಿ ಸಿಕ್ತಿತ್ತು. ಅದು ಬೇಡ ಬಿಡಿ, ಅದು ನಮ್ಮ ಪಟ್ಲ ಬೆಟ್ಟದಲ್ಲಿ ಹತ್ತಿದ್ರು ಸಿಗ್ತದೆ ನೀಲಗುರಿಂಜಿ. ಅದೇ ನಾನು ನೋಡಿದೆ ಆ ಟೈಮಲ್ಲಿ. ನಾವೀಗ ಮೂನಾರ್ ಗ್ಯಾಪ್ ರೋಡ್ ಆಗಿ ಹೋಗ್ತಾ ಇದ್ದೇವೆ. ಒಳ್ಳೆ ವಾಪಸ್ ಒಂದು ಘಾಟ್ಸ್ ಏನಾಗಿ ಸ್ಟಾರ್ಟ್ ಆಗಿದೆ ಇಲ್ಲಿ. ಡೆನ್ಸ್ ಫಾರೆಸ್ಟ್ ಇದ್ದಾಗ ಉಂಟು, ಕತ್ತಲೆ ನಿತ್ಯ ಹರಿದ್ವರ್ಣ. ನೋಡಿ ಒಳ್ಳೆ ಬೊಂಡ ಉಂಟು, ದೊಡ್ಡ ಬೊಂಡ. ನಾವು ಬೊಂಡಕ್ಕೆ ಈಗ ರೇಟ್ ಕೇಳಲಿಕ್ಕೆ ಹೋದ್ರೆ ಅರ್ಧ ಗಂಟೆ ಚರ್ಚೆ ಮಾಡ್ತೇವೆ. ಹಾಗಾಗಿ ಬೇಡ, ಹೋಗುವ. ನಮಗೆ ತಮಿಳ್ನಾಡು ನೆನಪಾಗ್ತದೆ.